ಎಲ್ರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಹಿಮಕರಡಿಯ ಶೀತ ನಿದ್ರೆ. ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ನೋಡಿದೇನದು ನೋಡಿದೇನದು ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು. ಜೇನು ಕಲಸಿತು, ಹಲಸು ತಂದಿತು. ಜೇನು ಹಲಸು ಕಲಸಿತು, ಮಕ್ಕಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು. ಹೀಗೆ ಕರಡಿ ಬಗ್ಗೆ ನಮಗೊಂದು ಹಾಡು ಗೊತ್ತಿದೆ ಅಲ್ವಾ? ಕರಡಿಗಳು ಬೆಟ್ಟದಲ್ಲಿರ್ತವೆ. ಕರಡಿಗಳು ತುಂಬ ದಪ್ಪ ಮೈವಿರ್ತವೆ. ಅವಕ್ಕೆ ಜೇನು ಹಲಸು ಅಂದರೆ ತುಂಬ ಇಷ್ಟ ಅಲ್ವಾ? ಈಗ ನಾವು ಹಿಮಾಲಯದಲ್ಲಿರುವಂಥ ಹಿಮಕರಡಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಕಥೆಯ ಮೂಲಕ. ಸರಿನಾ? ಬನ್ನಿ ಕತೆ ಕೇಳೋಣ ಹಾಗಾದರೆ. ಅದು ಡಿಸೆಂಬರ್ ತಿಂಗಳು. ಎಲ್ಲೆಲ್ಲೂ ಕೊರೆಯುವ ಚಳಿ, ಥಂಡಿಯ ದಟ್ಟ ವಾತಾವರಣ. ಹಿಮಾಲಯದ ಕಣಿವೆ ಅಂದಮೇಲೆ ಕೇಳಬೇಕೇ, ನಮಗೇ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಇಲ್ಲಿ. ಇನ್ನು ಹಿಮಾಲಯದಲ್ಲಿ ಎಂಥ ಚಳಿ ಇರ್ಬೋದು. ಅಲ್ಲಿನ ಪ್ರತಿಯೊಂದು ಮರದ ಮೇಲೂ ಪದರ ಪದರವಾಗಿ ಮಂಜು ಶೇಖರಣೆಗೊಂಡಿತ್ತು. ಥಂಡಿ ಹವೆ ಕಾರಣದಿಂದಾಗಿ ಅಲ್ಲಿಯ ಕೊಳಗಳು, ನದಿಗಳು ಸಹ ಅದ್ರ ಮೇಲೆ ಮಂಜಿನ ಗಡ್ಡೆಗಳ ಥರ ಆಗೋಗಿತ್ತು. ದೂರದಿಂದ ನದಿನ ಕೊಳನ ನೋಡಿದರೆ ಅದ್ರ ಮೇಲೆ ಮಂಜುಗಡ್ಡೆ ಇತ್ತಲ್ವಾ, ಅದು ನದಿಯಲ್ಲಿರೋ ಬಿಳಿ ಹೂಗಳ ಥರ ಕಾಣಿಸ್ತಾ ಇತ್ತು. ಹೀಗಿರಬೇಕಾದ್ರೆ ಹಿಮಾಲಯದ ಕರಡಿಗಳ ಕತೆ ಏನಾಗಿರಬೇಡ, ಹಿಮಾಲಯದ ಕಾಡಲ್ಲಿ ಏನಾಗ್ತಿತ್ತು? ಹಿಮಾಲಯದ ಕಾಡಲ್ಲಂತೂ ಥಂಡಿ ಥಂಡಿ ತಾಂಡವವಾಡ್ತಿತ್ತು. ಎಲ್ಲ ಕಡೆಯಿಂದಲೂ ಶೀತದ ಥಂಡಿ ಗಾಳಿ ಬೀಸ್ತಾ ಇತ್ತು. ಮರದ ಎಲೆ ಕೊಂಬೆಗಳು ಮಂಜಿನಿಂದ ಮುಚ್ಚೋಗಿದ್ವು. ಕಾಡಿನ ಮೂಲೆ ಮೂಲೆಯಲ್ಲೂ ಬಿಳಿ ಬ್ಲ್ಯಾಂಕೆಟ್ ಹೊದಿಸಿದಂಗೆ ಕಾಣ್ತಾ ಇತ್ತು. ಬೆಳಿಗ್ಗೆ ಮತ್ತು ಸಂಜೆ ಅಂತೂ ತಡ್ಕೊಳಕ್ಕಾಗದೇ ಇರುವಷ್ಟು ಚಳಿ. ಬಿಸಿಲಿದ್ದಾಗ ಸ್ವಲ್ಪ ತಗ್ತಾ ಇತ್ತು ಚಳಿ. ಒಂದಿನ ಅಂತೂ ದಿನಕ್ಕಿಂತ ಹೆಚ್ಚಾಗಿ ಥಂಡಿ ಜಾಸ್ತಿ ಇತ್ತು. ಹಸಿರಿನ ಎಲೆಗಳ ಮೇಲೆ ಇಬ್ಬನಿ ದಟ್ಟವಾಗಿತ್ತು. ಆ ಕಾಡಿನ ಪ್ರಾಣಿಗಳೆಲ್ಲ ಈ ಚಳಿಗಾಲದ ಶೀತ ಎದುರಿಸೋದಕ್ಕೆ ಅಂತ ತಯಾರಿ ನಡೆಸಿದ್ವು. ಅವರಲ್ಲಿ ಪಿಂಕು ಅನ್ನುವಂಥ ರೆಡ್ ಪಾಂಡ ಒಂದಷ್ಟು ಆಹಾರ ಸಾಮಗ್ರಿಗಳನ್ನು ಧಾರಾಳವಾಗಿ ಸಂಗ್ರಹಣೆ ಮಾಡಿದ್ದ. ಅವನ್ನೆಲ್ಲ ಬೇರೆ ಬೇರೆ ಮರದ ಕೊಂಬೆಗಳಲ್ಲಿ ಸುರಕ್ಷಿತವಾಗಿಟ್ಟಿದ್ದ. ಇವನ ನೆರೆಯವನಾದ ಟ್ರೆಂಕಿ ಅಂದರೆ ಹಿಮಾಲಯದ ಪೀಕಾ ಪ್ರಾಣಿ ಬಂಡೆ ಮಧ್ಯ ಒಂದು ಬಿಲವನ್ನು ಕೊರೆದು ಅದರ ಒಳಗಡೆ ತನ್ನ ಚಳಿಗಾಲನ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದ. ಅದ್ರ ಮೇಲೆಲ್ಲ ದಟ್ಟವಾಗಿ ಒಣಗಿರೋ ಎಲೆಗಳನ್ನು ಹೊದಿಸಿ ಅವನ ಬಿಲವನ್ನು ಬೆಚ್ಚಗಾಗಿರಿಸ್ಕೊಂಡಿದ್ದ. ತನ್ನ ಆಹಾರಕ್ಕಾಗಿ ಅವನು ಬೇಕಾದಷ್ಟು ಗಿಡಮೂಲಿಕೆ, ಹುಲ್ಲು, ಹಸಿರೆಲೆ, ಹೂವು, ಹೀಚ್ಕಾಯಿ ಎಲ್ಲವನ್ನ ಸಂಗ್ರಹ ಮಾಡಿಕೊಂಡಿದ್ದ. ಹೀಗೆ ಕೊರೆವ ಮಂಜಿನಿಂದ ಪಾರಾಗಬೇಕು ಅಂತ ಎಲ್ಲರೂ ಏನಾದರೂ ಒಂದು ಉಪಾಯ ಹೂಡ್ತಿದ್ರು. ಈ ಸಮಯದಲ್ಲಿ ಕಾಡಿನಲ್ಲಿ ಎಲ್ಲರ ಪ್ರೀತಿ ಪಾತ್ರನಾಗಿದ್ದ ಭೀಮ ಕರಡಿ ತುಸು ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದ. ಅವನು ಎತ್ತರೆತ್ತರದ ಎಲ್ಲ ಮರಗಳನ್ನು ಏರಿ ಅಲ್ಲಿನ ಕಾಯಿ ಹಣ್ಣುಗಳನ್ನು ಕಿತ್ತಿ ಒಂದೇ ಸಮ ತಿಂತಾ ಇದ್ದ. ಒಮ್ಮೊಮ್ಮೆ ಪೊದೆಗಳ ಅಡಿಯ ಗೆಡ್ಡೆ ಗೆಣಸುಗಳನ್ನು ಸಹ ತಿಂದು ಬಿಡ್ತಿದ್ದ. ಅವನು ಹೀಗೆ ತಿಂದು ತಿಂದು ಮೊದಲೇ ಡುಮ್ಮಣ್ಣ. ಈಗಂತೂ ಈ ಚಳಿಗಾಲದ ಸತತ ತಿನ್ನುವಿಕೆಯಿಂದಾಗಿ ಹೆಚ್ಚು ಹೆಚ್ಚು ಅಡ್ಡ ಅಗಲ ಉದ್ದ ದಪ್ಪ ಆಗಿಬಿಟ್ಟಿದ್ದ. ತನ್ನ
ಈ ಹೆಚ್ಚಿನ ದೇಹ ಗಾತ್ರದಿಂದಾಗಿ ಅವನಿಗೆ ನೆಟ್ಟಿಗೆ ನಡೆಯೋಕ್ಕೂ ಆಗ್ತಿರಲಿಲ್ಲ. ಈ ರೀತಿ ಒಂದೇ ಸಲ ತಿಂದು ತಿಂದು ಸಾಕಾಗಿ ಸೋಂಬೇರಿಯಾಗಿ ಅವನು ತನ್ನ ಗುಹೆಯ ಮುಂದೆ ಇರುವಂಥ ಒಂದು ಮಂಜು ಕಟ್ಟೆ ಮೇಲೆ ಕುಳಿತು ವಿಶ್ರಾಂತಿ ತಗೊಳ್ಳೋಕೆ ಶುರು ಮಾಡಿದ್ದ. ನಿಧಾನವಾಗಿ ಅವನು ವಿಶ್ರಾಂತಿ ತಗೊಳ್ತಾ ತಗೊಳ್ತಾ ಅಂತ ನಿಧಾನವಾಗಿ ನಿದ್ದೆಗೆ ಜಾರಕ್ಕೆ ಶುರು ಮಾಡಿದ್ದ. ತನ್ನ ಅತಿ ತೂಕದಿಂದಾಗಿ ಅವನು ಆಯಾ ತಪ್ಪಿ ಆ ಮಂಜಿನ ಪಕ್ಕದಲ್ಲೇ ಇದ್ದಂಥ ಒಂದು ದೊಡ್ಡ ಕಣಿವೆಗೆ ಜಾರಕ್ಕೆ ಶುರು ಮಾಡಿದ್ದ. ಕಣಿವೆ ಅಂದರೆ ಬೆಟ್ಟದ ಮಧ್ಯ ಒಂದು ಬೆಟ್ಟ ಇದ್ದರೆ ಬೆಟ್ಟದ ಪಕ್ಕದಲ್ಲೇ ಒಂದು ಆಳವಾಗಿರೋ ಜಾಗ ಇರುತ್ತಲ್ವ, ಅದಕ್ಕೆ ಕಣಿವೆ ಅಂತಾರೆ. ಅದರೊಳಗಡೆ ಏನಾದರೂ ಬಿದ್ದರೆ ಅಷ್ಟೇ ಕತೆ, ಡಮಾರ್ ಫಿನಿಶ್, ಸತ್ತೇ ಹೋಗ್ಬಿಡ್ತೀವಿ. ಅಂಥ ಕಣಿವೆಗೆ ಇವನು ಇನ್ನೇನು ಜಾರಬೇಕು ಅಷ್ಟರಲ್ಲಿ ಎಲ್ಲಿಂದಲೋ ದಿಢೀರಂತ ಪ್ರತ್ಯಕ್ಷನಾದಂಥ ಕೊಟ್ರೇಶಿ ಕೋಣ ಕರಡಿ ಕಣಿವೆಗೆ ಬೀಳದೇ ಇರೋ ಹಾಗೆ ಅವನನ್ನು ರಕ್ಷಣೆ ಮಾಡಿದ. ಅಷ್ಟೊತ್ತಿಗೆ ನಿದ್ದೆಯಿಂದ ಎಚ್ಚರಗೊಂಡಂಥ ಭೀಮ ಕರಡಿ, ಥ್ಯಾಂಕ್ಸ್ ಕೊಟ್ರೇಶಿ, ನಾನು ಈ ಕಣಿವೆಗೆ ಬಿದ್ದಿದ್ರೆ ಇವತ್ತು ನನ್ನ ಕಥೆ ಮುಗದೇ ಹೋಗ್ತಿತ್ತು, ಥ್ಯಾಂಕ್ಸ್ ಅಂತ ಅವನಿಗೆ ಧನ್ಯವಾದ ಹೇಳಿದ ಭೀಮ. ನನ್ನಂಥ ಒಬ್ಬ ಆಪ್ತ ಸ್ನೇಹಿತ ನಿನಗೆ ಇರುವಾಗ ನೀನು ಹೇಗೆ ಕಣಿವೆಗೆ ಬೀಳಕ್ಕೆ ಸಾಧ್ಯ? ಭೀಮ ಕರಡಿ, ಸಮಾಧಾನ ಮಾಡ್ಕೋ ಅಂತ ಕೊಟ್ರೇಶಿ ಅವನಿಗೆ ಸಮಾಧಾನ ಹೇಳ್ದ. ಅಂತೂ ಇಂತೂ ತನ್ನ ದಪ್ಪವಾದ ದೇಹವನ್ನು ಎಳ್ಕೊಳ್ತಾ ಹೇಗೋ ಮೆಲ್ಲಗೆ ನಡೆದು ಬಂದು ಗುಹೆ ಸೇರಿದ ಭೀಮ ಕರಡಿ. ಅವನು ಬಹಳ ಸುಸ್ತಾಗೋಗಿದ್ದ. ಹೀಗೇಗಿದೆಯಾ ಭೀಮಾ ಅಂತ ನೀಲಿ ಕುರಿ ಇವನನ್ನು ಕಂಡು ಪ್ರಶ್ನೆ ಮಾಡ್ದ. ಅವನ ನೀಲಿ ಉಣ್ಣೆ ದೇಹ ಆ ಹಿಮದ ಕಣಿವೆಯಲ್ಲಿ ಫಳಫಳ ಅಂತ ಹೊಳಿತಿತ್ತು. ಸ್ವಲ್ಪನೂ ಅಲುಗಾಡದೆ ಸೋಮಾರಿ ಭೀಮ ಉತ್ತರಿಸಿದ, ನಾನೀಗ ಹೇಗೆ ಕಾಣಿಸ್ತಿದ್ದೇನೆ ಬಾಬು? ಓಯ್ ನೀಲಿ ಕುರಿ ಬಾಬು, ಹೇಳು, ಹೇಗೆ ಕಾಣಿಸ್ತಿದ್ದೀನಿ ನಾನು? ನೀನು ಹಿಂದಿಗಿಂತ ಬಹಳ ದಪ್ಪ ಆಗಿದೆಯಾ ಅಂದ ಬಾಬು, ಅಂದರೆ ನೀಲಿ ಕುರಿ. ಅದಂತೂ ನಿಜ ಬಿಡೋ, ಈಗ ನನಗೆ ಚೆನ್ನಾಗಿ ಗೊರಕೆ ಹೊಡೆಯೋ ಸಮಯ. ಈ ಚಳಿಗಾಲ ಪೂರ್ತಿ ನಾನು ಚೆನ್ನಾಗಿ ಗೊರಕೆ ಹೊಡಿತೇನೆ. ಅದಕ್ಕೆ ಮೊದಲೇ ಧಾರಾಳವಾಗಿ ತಿಂದು ತಿಂದು ಹೀಗಾಗಿದ್ದೀನಿ. ಅದಕ್ಕೆ ಚಳಿಗಾಲದಲ್ಲಿ ನನಗೆ ಹಸಿವೇ ಆಗೋದಿಲ್ಲ, ಹಾಯಾಗಿ ಮಲ್ಕೋತೇನೆ. ಹೇಯ್ ಭೀಮ ಕರಡಿ, ಈಗ ಎಂಥ ಒಳ್ಳೆ ಹವಾಮಾನ ಇದೆ. ನಾನು ಒಂದಿಷ್ಟು ಹಸಿರು ಮೆದ್ದು ಮಂಜಿನ ಶಿಖರಗಳನ್ನು ಏರಕ್ಕೆ ಹೋಗ್ತೀನಿ. ಆದರೆ ನೀನ್ಯಾಕೆ ಹೀಗೆ ಗೊರಕೆ ಹೊಡಿಬೇಕು ಅಂತ ನೀಲಿ ಕುರಿ ಕೇಳ್ತು. ಓಯ್ ನೀಲಿ, ಇದನ್ನೇ ನಮ್ಮ ಹಿಮ ಕರಡಿಗಳ ಶೀತ ನಿದ್ರೆ ಅಂದರೆ ಹೈಬರ್ನೇಷನ್ ಅಂತಾರೆ ಅಂದ ಭೀಮ ಕರಡಿ. ಹಂಗಂದ್ರೇನೋ ಅಂತ ನೀಲಿ ಕುರಿ ಉಚ್ಚರಿಸಕ್ಕೆ ಬರದೆ ತೊದಲಿದ. ಭೀಮ ಕರಡಿ ಅಲ್ಲಿದ್ದ ಒಂದು ಕಡ್ಡಿ ತಗೊಂಡು ನೆಲದ ಮೇಲೆ ಏನೇನೋ ಗೀಚಿ ತೋರಿಸ್ದ. ನೋಡು, ಈ ಚಿತ್ರವನ್ನು ಸರಿಯಾಗಿ ಗಮನಿಸು. ಈ ರೀತಿ ಚಳಿಗಾಲ ಕೊರಿತಾ ಇರಬೇಕಾದ್ರೆ ಎಲ್ಲೆಲ್ಲೂ ಮಂಜು ದಟ್ಟವಾದಾಗ ನಮಗೆ ಎಲ್ಲೂ ಉತ್ತಮ ಆಹಾರ ಸಿಗೋದಿಲ್ಲ, ಹಣ್ಣು ಹಂಪಲು ಏನೂ ಸಿಗೋದಿಲ್ಲ. ಆಗ ನಮ್ಮಂಥ ಹಿಮ ಕರಡಿಗಳು ಗಾಢವಾದ ನಿದ್ದೆಗೆ ಜಾರ್ತೇವೆ. ಈ ಸುದೀರ್ಘ ನಿದ್ದೆಯನ್ನು ಹೈಬರ್ನೇಷನ್ ಅಂತಾರೆ. ನೀಲಿ ಕುರಿ, ಕೊಟ್ರೇಶಿ ಕೋಣ ಇದನ್ನು ಗಮನವಿಟ್ಟು ಕೇಳ್ತಾ ಇದ್ರು.
ಕೇಳಿಸ್ಕೊಳ್ಳಿ, ಇದೊಂದು ಸಹಜ ಜೈವಿಕ ಕ್ರಿಯೆ. ಈ ಚಳಿಗಾಲದಲ್ಲಿ ನಮ್ಮ ಉಸಿರಾಟ ನಿಧಾನವಾಗುತ್ತೆ. ಆಹಾರ ಸಿಗದೆ ಹೋಗೋದ್ರಿಂದ ನಾನು ಹೀಗೆ ಸುದೀರ್ಘವಾದ ಶೀತ ನಿದ್ದೆಗೆ ಜಾರಿ ನಮ್ಮ ಶಕ್ತಿಯನ್ನು ಸಂಗ್ರಹಿಸ್ಕೊಳ್ತೇವೆ. ಈ ರೀತಿ ನಾವು ಆಹಾರ ಇಲ್ಲದಿದ್ರೂ ಚಳಿಗಾಲದಲ್ಲಿ ಬದುಕುಳಿತೇವೆ. ನೀನು ಹೀಗೆ ಎಷ್ಟು ಕಾಲ ನಿದ್ರೆ ಮಾಡ್ತೀಯಪ್ಪ ಅಂತ ನೀಲಿ ಕುರಿ ಕೇಳ್ದ. ಬಹುಶಃ 6 ತಿಂಗಳು ಅಂದ ಭೀಮ ಕರಡಿ. ಅಂದರೆ ನೀನು ಇಡೀ 6 ತಿಂಗಳು ಚಳಿಗಾಲದಲ್ಲಿ ಅಂತ ಗೊರಕೆ ಹೊಡಿತಾ ಇರ್ತೀಯಾ ಅಂತ ಕೊಟ್ರೇಶಿ ಕೋಣ ಕೇಳಿದ. ಇದನ್ನ ಕೇಳಿ ಭೀಮ ಸಮೇತ ಎಲ್ಲರೂ ನಕ್ಕರು. ಹೌದು, ನೀವೆಲ್ಲರೂ ಮಂಜಿನಲ್ಲಿ ಕುಪ್ಪಳಿಸ್ತಾ ಆಟ ಆಡಬೇಕಾದ್ರೆ, ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ನಮ್ಮಂಥ ಹಿಮ ಕರಡಿಗಳು ಹೀಗೇ ಕಾಲ ಕಳಿತೇವೆ. ಇದಂತೂ ನಂಬಲಿಕ್ಕೆ ಆಗ್ತಿಲ್ಲ. ಆದರೆ ಈ ನಿದ್ದೆ ನಿನಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಸೋದಿಲ್ವಾ? ನಿದ್ದೆ ಮಾಡಬೇಕಾದ್ರೆ ಬೋರ್ ಆಗೋದಿಲ್ವಾ ಅಂತ ನೀಲಿ ಕುರಿ ಕೇಳ್ತು. ಹಾಗೇನೂ ಇಲ್ಲ, ನಮಗೆ ಇದು ಮಾಮೂಲಿ. ಹಿಂದಿನ ಕಾಲದಿಂದಲೂ ನಮ್ಮ ಪೀಳಿಗೆಯವರು ಹೀಗೇ ಗೊರಕೆ ಹೊಡಿತಾ ಇದ್ದಾರೆ. ನಾನು ಹೀಗೇ ಗೊರಕೆ ಹೊಡಿತಾ ಇರ್ತೀನಿ. ಎಲ್ಲ ಮಂಜು ಕರಗಿ ವಾತಾವರಣ ತಿಳಿಯಾದಾಗ ನಾನು ಮತ್ತೆ ಎದ್ದು ಬರ್ತೇನೆ ಅಂದ ಭೀಮ ಕರಡಿ. ಹೀಗೆ ಥಂಡಿ ಕಾಲ ಶುರುವಾಗ್ತಾ ಇರಬೇಕಾದ್ರೆ 1-2 ವಾರ ಕಳೆದ ಮೇಲೆ ಥಂಡಿ ಸಹಿಸಕ್ಕೆ ಅಸಾಧ್ಯವಾಯಿತು. ಹಿಮಾಲಯದ ತಪ್ಪಲು, ಮರ, ಕಣಿವೆ, ನದಿ ಎಲ್ಲೆಲ್ಲೂ ಮಂಜು ದಟ್ಟವಾಗಿತ್ತು. ಶೀತ ಗಾಳಿ ತಡೆಯೋಕ್ಕಾಗದೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಬಿಲ, ಪೊಟರೆ, ಗುಹೆಗಳಲ್ಲಿ ಸುರಕ್ಷಿತವಾಗಿ ಸೇರಿಕೊಂಡವು. ತನ್ನ ಗುಹೆಯಲ್ಲಿ ಭೀಮ ಕರಡಿ ಇದಕ್ಕಾಗಿಯೇ ಒಂದು ಉತ್ತಮ ಹಾಸಿಗೆ ಸಿದ್ಧಪಡಿಸಿದ್ದ. ಒಣ ಹುಲ್ಲು, ತರಿಗೆಲೆ ಇತ್ಯಾದಿ ರಾಶಿ ಸೇರಿಸಿ ಬೆಚ್ಚಗಿನ ಹಾಸಿಗೆ ಮಾಡಿಕೊಂಡಿದ್ದ. ಅವನು ಎಲ್ಲವನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡಿ, ಇದೀಗ ಮಲಗುವ ಸಮಯ ಅಂತ ನಿರ್ಧಾರ ಮಾಡ್ದ. ಹೊರಗಿನಿಂದ ಕೊಟ್ರೇಶಿ ಕೋಣ, ನೀಲಿ ಕುರಿ ಇವನಿಗೆ ಗುಡ್ ನೈಟ್ ಗುಡ್ ನೈಟ್ ಅಂತ ಶುಭ ಕೋರಿದ್ರು. ಗುಡ್ ನೈಟ್ ಫ್ರೆಂಡ್ಸ್, ಇನ್ನು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ನಾನೀಗ ದೀರ್ಘಕಾಲದ ಶೀತ ನಿದ್ದೆಗೆ ಜಾರಲಿದ್ದೇನೆ ಅಂದ ಭೀಮ ಕರಡಿ. ಯಾರು ನಿನ್ನನ್ನು ಬಂದು ತೊಂದರೆ ಪಡಿಸೋದಿಲ್ಲ, ಇದು ನಮ್ಮ ಪ್ರಾಮಿಸ್ ಅಂತ ಅವರಿಬ್ಬರು ಹೇಳಿ ಅಲ್ಲಿಂದ ಹೊರಟರು. ಅವರು ಹೋದ್ಮೇಲೆ ಭೀಮ ಕರಡಿ ಗಾಢ ನಿದ್ದೆಗೆ ಜಾರಿ ಅಂತ ಗೊರಕೆ ಹೊಡಕ್ಕೆ ಶುರು ಮಾಡಿದ. ಇದೀಗ ಭೀಮ ಕರಡಿ ಸುದೀರ್ಘ ಶೀತ ನಿದ್ದೆಗೆ ಜಾರಿದ್ದ. ಹೊರಗಡೆ ಥಂಡಿ ಗಾಳಿಯ ರಭಸ ದಟ್ಟವಾಗಿತ್ತು. ಗಿರಿ, ಕಂದರ, ಮರ ಎಲ್ಲವನ್ನು ತಬ್ಬಿದ ಮಂಜು ಇಡೀ ಕಾಡನ್ನು ಶ್ವೇತವನಾಗಿಸಿತ್ತು. ಭೀಮನ ಗುಹೆ ಮಾತ್ರ ಅವನ ಪ್ರಾಸಬದ್ಧ ಗೊರಕೆಯಿಂದ ತುಂಬಿ ಹೋಗಿತ್ತು. ಭೀಮ ಕರಡಿ ತನ್ನ ಕನಸಲ್ಲಿ ಆನಂದ ಪಡ್ತಾ ಇತ್ತು. ಎಲ್ಲೆಲ್ಲೋ ಹೋಗಿ ಜೋಕಾಲಿ ಆಡ್ತಾ, ನದಿ ನೀರಿನಲ್ಲಿ ಮೀನು ಹಿಡಿತಾ, ಗೆಳೆಯರ ಜೊತೆ ಹಣ್ಣು ಹಂಪಲು ಸವಿತಾ ಖುಷಿ ಪಡ್ತಿದ್ದ. ಅದು ತನ್ನ ಕನಸಲ್ಲೇ. ನೀಲಿ ಕುರಿ, ಕೊಟ್ರೇಶಿ ಕೋಣ ಇವರಿಬ್ಬರು ಭೀಮ ಕರಡಿ ಮನೆ ಕಡೆಗೆ ಹೋದಾಗೆಲ್ಲ ಅವನ ಗೊರಕೆ ದಟ್ಟವಾಗಿ ಕೇಳಿಸ್ತಾ ಇತ್ತು. 2 ವಾರ ಬಿಟ್ಟು ಅವರಿಬ್ಬರು ಇವನ ಗುಹೆ ಒಳಗಡೆ ಇಣುಕಿದ್ರು. ಭೀಮ ಎದ್ದಿರ್ಬೋದೇನೋ ಅಂಥೇಳಿ ನೋಡಿದ್ರೆ ಛೇ ಅವನ ಗೊರಕೆ ಬರ್ತಾನೇ ಇತ್ತು. ಅಯ್ಯೋ, ಅವನನ್ನು ಡಿಸ್ಟರ್ಬ್ ಮಾಡಬಾರ್ದಪ್ಪ ಅಂತ ಹೇಳಿ ಆ ಗುಹೆಯಿಂದ ಈ ಕಡೆ ಹೊರಗಡೆ ಬಂದರು. ನಿಜವಾಗಿ ಈ ಶೀತ ನಿದ್ದೆಯಿಂದ ಭೀಮನಿಗೆ ಹೆಚ್ಚಿನ ವಿಶ್ರಾಂತಿ ಮತ್ತು ಸದೃಢವಾದಂಥ ಶಕ್ತಿ ತುಂಬಿಕೊಳ್ತಾ ಇತ್ತು. ಆಮೇಲೆ ಅವನು ಎದ್ದಾಗ ನಿಜಕ್ಕೂ ಭೀಮ ಶಕ್ತಿ ಅವನ ಮೈಗೂಡ್ತಾ ಇತ್ತು. ಇದೇ
ಹಿಮ ಕರಡಿಗಳ ಶೀತ ನಿದ್ರೆ. ಎಂಥ ವಿಶೇಷ ಅಲ್ವಾ? ಈ ಹಿಮ ಕರಡಿಗಳು ಚಳಿಗಾಲದಲ್ಲಿ 6 ತಿಂಗಳು ಮಲಗಿದ್ರೆ ಹೇಳೋದೇ ಇಲ್ವಂತೆ. ನಾವು 1 ದಿನ 2 ದಿನ 3 ದಿನ ಕಂಟಿನ್ಯೂಸ್ ಆಗಿ ಮಲಗಿದ್ರೆ ಅಯ್ಯಪ್ಪ ಅಂತನ್ಸುತ್ತೆ. ಆದರೆ ಈ ಕರಡಿಗಳು 6 ತಿಂಗಳು ಚಳಿಗಾಲದಲ್ಲಿ ಮಲಗೋದೇ ಅವ್ರ ಕೆಲಸ ಅಂತೆ. ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ? ಒಂದೊಂದು ಪ್ರಾಣಿಗಳ ಕಥೆಯೂ ಒಂದೊಂದು ಥರ. ನಾವು ಮನುಷ್ಯ ಪ್ರಾಣಿಗಳು, ನಮ್ಮ ಕಥೆಯೂ ಇನ್ನೊಂದು ಥರ. ನಾವು ಅವುಗಳನ್ನು ನೋಡಿ ಆಶ್ಚರ್ಯಪಡ್ತೇವೆ, ಅವು ನಮ್ಮನ್ನು ನೋಡಿ ಆಶ್ಚರ್ಯಪಡ್ತವೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.